ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ್ದ ಮೈಸೂರು ಗೋಲ್ಡ್ ರಾಬರಿ ಕೇಸ್ನ ಮತ್ತಷ್ಟು ಸ್ಫೋಟಕ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿದೆ. ನಿನ್ನೆ ಹಾಡಾಗಲೇ ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ಲರಿ ಶಾಪ್ನಲ್ಲಿ 5 ದರೋಡೆಕೋರರು 7 ಕೆಜಿ ಚಿನ್ನವನ್ನು ಲೂಟಿ ಮಾಡಿದ್ರು. ಇವರನ್ನ ಹಿಡಿಯಲು 5 ತಂಡವನ್ನು ರಚನೆ ಮಾಡಿ ಡಕಾಯಿತರಿಗೆ ತಲಾಶು ಮಾಡಲಾಗ್ತಾ ಇದೆ. ಇನ್ನು ದರೋಡೆಗೆ ಪ್ರೀ ಪ್ಲಾನ್ ಮಾಡಿಕೊಂಡು ದರೋಡೆ ಮಾಡಿರುವುದಾಗಿ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಇನ್ನು ಗೋಲ್ಡ್ ಲೂಟಿಗೆ ಡಕಾಯಿತರಿಂದ ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು 15 ದಿನಗಳಿಂದ ದರೋಡೆಗೆ ಸಂಚು ರೂಪಿಸಿದ್ರು. ಅಂಗಡಿಯ ಇಂಚಿಂಚು ಮಾಹಿತಿ ಪಡೆದುಕೊಂಡೇ ರಾಬರಿ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಹೊರಬಿದ್ದಿದೆ. ಇವಾಗ ನಿನ್ನೆ ಘಟನೆ ಸಂಬಂಧಪಟ್ಟಂಗೆ ಒಟ್ಟು 5 ತಂಡಗಳನ್ನ ರಚನೆ ಮಾಡಿದ್ದೀವಿ. 5 ತಂಡಗಳು ಕೂಡ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೀತಾ ಇದೆ. ಎಲ್ಲರೂ ಬೇರೆ ಬೇರೆ ಫೀಲ್ಡ್ ಲೆವೆಲಲ್ಲಿ ಮಾಹಿತಿ ತೆಗಿತಾರೆ, ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಂದು ರೌಂಡ್ ಮೀಟಿಂಗ್ ಮಾಡಿದ್ದಾರೆ, ಪುನಃ ಹೋಗಿದ್ರೆ ವಾಪಸ್ ಫೀಲ್ಡ್ ಹೋಗಿದ್ದಾರೆ, ಪುನಃ ನೈಟ್ ಮತ್ತೊಮ್ಮೆ ಇನ್ನೊಂದು ಅಪ್ಡೇಟ್ ತಗೊಂಡು ಇಲ್ಲ. ವೆಹಿಕಲ್ ಬಗ್ಗೆ ಮಾಹಿತಿ ಇಲ್ಲ, ಇವರೇನು CCTV ವಿಜುವಲ್ಸ್ನ ಚೆಕ್ ಮಾಡಿದ್ರಿ, ಚೆಹರೆ ಬಗ್ಗೆ ಕೂಡ ನಾವು ಮಾಹಿತಿ ಕಲೆ ಹಾಕ್ತಾ ಇದ್ವಿ, ಅದಕ್ಕೂ ಕೂಡ ಮಾಹಿತಿ ಇರ್ತದೆ. ಎಲ್ಲ ತನಿಖೆ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಾ ಇದ್ದೀವಿ ನಾವು. ಸೊ ನೀವು ಹೇಳ್ದಂಗೆ ಅಂಗಡಿಯವರ ಮೇಲೆ ಆಗ್ಬೋದು, ಎಲ್ಲ ಆಯಾಮಗಳಲ್ಲೂ ನಾವು ತನಿಖೆ ನಡೆಸ್ತಾ ಇದ್ದೀವಿ. ನಾವು ಹಿಂದೆ ಒಂದು 6 ತಿಂಗಳ ಹಿಂದೆನೆ ಎಲ್ಲ ಜ್ಯುವೆಲ್ಲರಿ ಶಾಪ್ಸ್ಗಳೆಲ್ಲ ಕರೆದು ಮೀಟಿಂಗ್ ಮಾಡಿ ಏನೆಲ್ಲ ಸುರಕ್ಷಿತ ಕ್ರಮಗಳು ತಗೊಳ್ಬೇಕು, ಸೆಕ್ಯೂರಿಟಿ ಹಾಸ್ಪಿಟಲ್ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆಲ್ಲ ನಾವು ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಪ್ರಾಬ್ಲಮ್ ಏನಂದರೆ ಇವರು ಬೆಳಗಿನ ಟೈಮಲ್ಲಿ ಬೆಳಗಿನ ಪಾಳಿನಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಬೇಕಾಯ್ತು, ಅವ್ರು ಇಟ್ಕೊಂಡಿಲ್ಲ, ನೈಟ್ ಮಾತ್ರ ಇಟ್ಕೊಂಡಿದ್ದಾರೆ. ಅವರು ಇಟ್ಕೊಬೇಕಾಯ್ತು. ಬಟ್ ನಮ್ಮ ಕಡೆಯಿಂದ ಮಾಹಿತಿ ಹೋಗಿದೆ ಅವರಿಗೆ. ನಾವೆಲ್ಲ ಹೇಳಿದ್ದೀವಿ CCTVದು ಯಾವ ರೀತಿ ಪೊಸಿಷನ್ ಮಾಡಬೇಕು, ಸೆಕ್ಯೂರಿಟಿ ಸಂಬಂಧಪಟ್ಟಂಗೆ ಏನೆಲ್ಲ ಮುಂಜಾಗ್ರತೆ ತಗೊಳ್ಬೇಕು ಅಂತ ನಮ್ಮ ಇನ್ಸ್ಪೆಕ್ಟ್ರು ಎಲ್ಲ ಥ್ರೂ ದ ಡಿಸ್ಟ್ರಿಕ್ಟ್, ನಾಟ್ ಓನ್ಲಿ ಹುಣಸೂರು.